ನಮ್ಗೆ ಹಸುವಿನ ಬಗ್ಗೆ ಯಾವುದೂ ಆಲೋಚನೆಯೇ ಇರಲಿಲ್ಲ ಹಿಂದುತ್ವ ಅಂದ್ರೆ. ಆ ಟೈಮಲ್ಲಿ ನಾವು ಹೋರಾಟಕ್ಕೆ ಬೆಳಕಿಗೆ ಬಂದವರು. ಯಾರ ಜೋಬ್ ತುಂಬಿಸ್ಲಿಕ್ಕೆ ಹಿಂದುತ್ವ, ಯಾರು ನೆಮ್ಮದಿಯಿಂದ ಇರ್ಲಿಕ್ಕೆ ಹಿಂದುತ್ವ, ನಮ್ಮನ್ನ ಕುರಿಗಳನ್ನು ಮಾಡಿ ಯಾರ್ಯಾರು ಬೆಳೀತಾ ಇದ್ದಾರೆ. ಮಹೇಶ್ ಅಣ್ಣ ಹೋರಾಟದಲ್ಲಿ ವಾಯ್ಸ್ ತೆಗಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದ್ರೆ ಅವರಿಗಿರುವಂತ ಒಂದು ಎನರ್ಜಿ, ಅವರಿಗೆ ತಾಕತ್, ಅವ್ರು ಯಾರು ಅಂತ ಅವರಿಗೆ ಮಾತ್ರ ಗೊತ್ತು. ಇಲ್ಲಿ ಯಾರಿಗೆ ಗೊತ್ತಿಲ್ಲ ಅದು. ಈ ಚಿಲ್ಡ್ರೆ ಯಾರು ಫೇಕ್ ಅಕೌಂಟಿನ ಬೊಗಳೆ ಬಿಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಪ್ರಸನ್ನಕ್ಕ ಹಳೆ ಪರಿಚಯ, ನಮ್ಮ ತಾಯಿ ಸಮ ಅವರು. ನಾವು ಹಿಂದುತ್ವದ ಹೋರಾಟದಲ್ಲೆಲ್ಲ ನಮ್ಗೆ ಊಟ ತಿಂಡಿ ಕೊಟ್ಟವರು. ನಾವು ದುಡ್ಡು ಕೊಟ್ಟವರನ್ನ ನೆನಪಿಡ್ತೇವೆ ಇಲ್ಲವೋ, ಊಟ ಕೊಟ್ಟವರನ್ನ ನೆನಪಿಡ್ತೀನಿ ನಾನು. ಮೂಲ ಕ್ಷೇತ್ರ ಇದು. ಇಲ್ಲಿದು ಹರಕೆ ಅಲ್ಲಿ ತೀರಿಸ್ಲಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಹೇಳಿದ ಹರಕೆಯನ್ನ ನಮ್ಮ ಕದ್ರಿ ಮಂಜುನಾಥನ ಹತ್ತಿರ ತೀರಿಸಬಹುದು. ಇದು ಆದಿ ನಮ್ಮದು. ಮೋದಿಯನ್ನ ಅಪ್ಪಿಕೊಂಡವರು ನಾವು. 1 ರೂಪಾಯಿ ಮತ್ಲಬಿ ಇಲ್ಲದೆ ಮನೆ ಮನೆಗೆ ಪ್ರಚಾರ ಮಾಡಿದವರು ನಾವು. ಈ ಬಿಜೆಪಿ ನಮ್ಮ ಹಿಂದುತ್ವದ ಎಲ್ಲಾ ಪಕ್ಷಗಳು ಬರಬೇಕು, ನಮ್ಮವರು ಬಂದ್ರೆ ನಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ಗಟ್ಟಿ ಆಗ್ತದೆ, ಹಿಂದೂಗಳೊಂದು ತಲೆ ಎತ್ತಿ ತಿರುಗ್ಬೋದು, ಇಷ್ಟೆಲ್ಲ ಆಲೋಚನೆ ಮಾಡಿ ದುಡಿದವ್ರು ನಾವು. ಏನೋ ಒಂದು ಕೇಸರಿ ಶಾಲ್ ಹಾಕಿಕೊಂಡು ನಾಮ ಹಾಕಿ 2 ನೂಲು ಹಾಕಿದ್ರೆ ಒಂದು ಬಜರಂಗಿ ಅಂತ ಎಲ್ಲ ಬಚ್ಚಗಳು. ನಿಯತ್ತಿನಿಂದ ಹೋರಾಟ ಮಾಡಿದಂಥ ಸಾವಿರಾರು ಕಾರ್ಯಕರ್ತರು ಇವತ್ತಿದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಕೆಲವರು ಮೊನ್ನೆ ನಾಮ ಹಾಕಿ ಬಂದವರು, ಮೊನ್ನೆ ಕೇಸರಿ ಹಾಕಿ ಬಂದವರು, ಅವರೇನು ನಾಳೆ ಜನದ ಎದುರುಗಡೆ ನಾನು ಆ ಸಂಘಟನೆಯವನು ಅಂತ ಬಿಲ್ಡಪ್ ತೆಗಿ ಇದ್ದಾರೆ. ನಾನು ಬೈಯೋದಲ್ಲ, ಸರಿಯಾಗಬೇಕು. ನೀವು ಸತ್ಯದಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಏನ್ ಬೇಕು ಅದೇ ಸಿಗ್ತದೆ. ಅಂತ ತಪೋಭೂಮಿ ಇದು. ಅಂತ ಭೂಮಿಯಲ್ಲಿ ನಾವು ಹುಟ್ಟಿ ಇಲ್ಲಿ ಮಹಿಳೆಯನ್ನ ಎಲ್ಲಾ ಪ್ರಕೃತಿಗೂ, ಎಲ್ಲಾ ದೇವಾನುದೇವತೆಗಳಿಗೂ ಎಲ್ಲದಕ್ಕೂ ಹೋಲಿಸಿ ಅದೇ ಮಹಿಳೆಯನ್ನ ಫುಟ್ಪಾತಲ್ಲಿ ಇವತ್ತು ನಾವು ತೇಜೋವಧೆ ಮಾಡ್ತಾ ಇದ್ದೇವಲ್ಲ. ಧರ್ಮವಾ ಬರ್ತದೆ, ಓಪನ್ ಆಗೇ ಆಗ್ತದೆ. ಫುಟ್ಪಾತಲ್ಲಿ ನಿಂತೇ ನಿಲ್ತಾರೆ ಈ ಕಾಮಂದರ ಟೀಮ್. ಕಾನೂನು ಬಿಟ್ರೆ ಸಹ ಪ್ರಕೃತಿ ಬಿಡುದಿಲ್ಲ. ಆ ಟೈಮಲ್ಲಿ ನಾವು ಸನಾತನ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಇಳಿಯದಿದ್ದರೆ ಇವತ್ತು ಹಿಂದೂಗಳುಂಟಲ್ಲ, ನಾಮ ಹಾಕಿ ಈಗ ವೇಷಧಾರಿಗಳಿದ್ದಾರಲ್ಲ, ಕೆಲವು ಸ್ಟೈಲ್ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವು ಈ ಬಚ್ಚೆಗಳು, ಇವರ ನಾಮ ಬಿಡಿ, ಮನೆಯಲ್ಲಿ ಕುಂಕುಮ ಇರ್ತಿರ್ಲಿಲ್ಲ. ಆ ಟೈಮ್ ಇದ್ದು ದಬ್ಬಾಳಿಕೆ ಎಲ್ಲ ಆಗಿತ್ತು.